ಸ್ವತಂತ್ರ ಭಾರತದ ಕೇಸರಿ, ಬಿಳಿ, ಹಸಿರು ವರ್ಣಗಳ ಮಧ್ಯೆ ಅಶೋಕ ಚಕ್ರವುಳ್ಳ ಅಧಿಕೃತ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಇತಿಹಾಸವಿದೆ. ನಮ್ಮ ರಾಷ್ಟ್ರಧ್ವಜ ಹೆಮ್ಮೆಯ ಸಂಕೇತವಾಗಿದೆ. 1904 ರಿಂದ 1947ರವರೆಗೆ ರಾಷ್ಟ್ರಧ್ವಜಕ್ಕೆ ಅಂತಿಮ ರೂಪ ನೀಡಲು ನಡೆದ ಪ್ರಯತ್ನಗಳು ಹಲವು. 1904ರಲ್ಲಿ ಸಿಸ್ಟರ್ ನಿವೇದಿತಾ ಅವರು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು. ಅನಂತರ 1906ರಲ್ಲಿ ವಂದೇ ಮಾತರಂ ಘೋಷಣೆಯುಳ್ಳ ತ್ರಿವರ್ಣ ಧ್ವಜವನ್ನಾಗಿ ಮಾರ್ಪಡಿಸಲಾಯಿತು. 1906ರಲ್ಲಿ ವಂದೇ ಮಾತರಂ ಧ್ಯೇಯವಾಕ್ಯವುಳ್ಳ ತ್ರಿವರ್ಣ ಧ್ವಜದ ಮೇಲ್ಭಾಗದಲ್ಲಿ 8 ಕಮಲಗಳ ಚಿತ್ರವನ್ನು ಬಿಡಿಸಲಾಯಿತು. ಇದನ್ನು ಮಾರ್ಪಡಿಸಬೇಕೆಂಬ ಅಭಿಪ್ರಾಯಗಳ ನಡುವೆ 1907ರಲ್ಲಿ ಶ್ಯಾಮ್ ಜಿ ವರ್ಮಾ ಮೇಡಂ, ಭಿಖಾಜಿ ಕಾವಾ ಮತ್ತು ವೀರ ಸಾವರ್ಕರ್ ಅವರನ್ನೊಳಗೊಂಡ ತಂಡ ವಂದೇ ಮಾತರಂ ಘೋಷಣೆಯುಳ್ಳ ಹೊಸ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿತು. ಅನಂತರ 1921ರಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪಿಂಗಳಿ ವೆಂಕಯ್ಯ ಎಂಬುವವರು ತ್ರಿವರ್ಣ ಧ್ವಜದ ಮಧ್ಯೆ ಚರಕ ಚಿತ್ರ ಇರುವಂತೆ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದರು. ಪಿಂಗಳಿ ವೆಂಕಯ್ಯ ಅವರು ತಾವೇ ಸಿದ್ಧಪಡಿಸಿದ್ದ ತ್ರಿವರ್ಣ ಧ್ವಜಕ್ಕೆ 1931ರಲ್ಲಿ ಹೊಸ ರೂಪ ನೀಡಿ ಮಾರ್ಪಡಿಸಿದರು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ತ್ರಿವರ್ಣಗಳ ಮಧ್ಯೆ ಅಶೋಕ ಚಕ್ರವಿರುವ ಧ್ವಜವನ್ನು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಘೋಷಿಸಲಾಯಿತು.